ಮಹಾಪೌರರಾಗಿ ಶ್ರೀ ರಾಮಣ್ಣ ಬಡಿಗೇರ್ ಅವರು, ಉಪಮಹಾಪೌರರಾಗಿ ಶ್ರೀಮತಿ ಬಿಜವಾಡ್ ಅವರು ಆಯ್ಕೆಯಾಗಿದ್ದಾರೆ. ನಿರೀಕ್ಷೆಯಂತೆ ನಮಗೆ ಸಾಕಷ್ಟು ದೊಡ್ಡ ಬಹುಮತದಿಂದನೇ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಗಳಾಗಿ ಅವರಿಬ್ಬರು ಗೆದ್ದಿದ್ದಾರೆ. ಅವರಿಗೆ ಅಭಿನಂದನೆ ಹೇಳ್ತೇನೆ. ಹೊಸ ಮಹಾಪೌರರು ಉಪಮಹಾಪೌರರ ನೇತೃತ್ವದಲ್ಲಿ ಹುಬ್ಬಳ್ಳಿಯಲ್ಲಿ ಬಹಳ ವರ್ಷಗಳಿಂದ ನೆಲೆಯೂರಿದಂಥ ಉಳಿದ ಸಮಸ್ಯೆಗಳು ಬಗೆಹರಿಲಿ, ಆ ಶಕ್ತಿಯನ್ನು ಅವರಿಗೆ ಎಲ್ಲರೂ ಸೇರಿಕೊಡಲಿ ಅಂತ ನಾನು ಎಲ್ಲ ಸದಸ್ಯರಲ್ಲೂ ವಿನಂತಿ ಮಾಡ್ತೇನೆ. ಆ ರೀತಿ ಆ ಶಕ್ತಿಯನ್ನು ಅವರು ಸಂಗ್ರಹಿಸಿ ಕೆಲಸವನ್ನು ಮಾಡಲಿ ಅನ್ನುವಂಥ ಮಾತನ್ನು ಹೇಳ್ತೇನೆ. ಇನ್ನು ಎರಡನೇದಾಗಿ, ರಾಜ್ಯ ಸರ್ಕಾರದ ರಾಜ್ಯದ ಮುಖ್ಯಮಂತ್ರಿಗಳು ವಾಲ್ಮೀಕಿ ಹಗರಣದಲ್ಲಿ ಜವಾಬ್ದಾರಿಯನ್ನು ಹೊರಬೇಕಾಗ್ತದೆ. ಶ್ರೀರಾಮುಲು ಅವರು ಧರಣಿ ಕೂತಿದ್ದಾರೆ, ಇಡೀ ರಾಜ್ಯಾದ್ಯಂತ ಹೋರಾಟ ನಡೆದಿದೆ. ನನಗೂ ಅದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲಾರದಂಥ ರೀತಿಯಲ್ಲಿ ವರ್ತಿಸ್ತಾ ಇರೋದು ಇದು ಒಂದು ಸಂವೇದನಾಶೀಲ ರಹಿತವಾದಂಥ ಒಬ್ಬ ಮುಖ್ಯಮಂತ್ರಿ, ಜನ ವಿರೋಧಿ ಮುಖ್ಯಮಂತ್ರಿ ಅನ್ನೋದು ಅತ್ಯಂತ ಸ್ಪಷ್ಟ ಆಗ್ತದೆ. ಯಾಕಂದರೆ ಒಂದು ಇವರಿಗೆ ನೂರಾರು ಕೋಟಿ ರೂಪಾಯಿಯ ಹಣ ಟ್ರಾನ್ಸ್ಫರ್ ಆಗ್ತದೆ, ಗೊತ್ತಾಗೋದಿಲ್ಲ ಅಂತಂದರೆ ಒಬ್ಬ ಹಣಕಾಸು ಸಚಿವರಾಗಿ ಒಬ್ಬ ಮುಖ್ಯಮಂತ್ರಿ ಆಗಿರಲಿಕ್ಕೆ ಅವರು ಅನರ್ಹರಿದ್ದಾರೆ. ಗೊತ್ತಿದ್ದು ಮಾಡಿದ್ದಾರೆ ಅಂದರೆ ಯು ಶುಡ್ ಟೇಕ್ ರೆಸ್ಪಾನ್ಸಿಬಿಲಿಟಿ. ಎರಡೂ ಕಾರಣದಿಂದ ಇದ್ರೂ ಸಹಿತ ಅವರು ರಾಜೀನಾಮೆಯನ್ನು ಕೊಡಬೇಕು. ಮತ್ತು ರಾಜ್ಯ ಸರ್ಕಾರ ಒಳಜಗಳದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗಬೇಕು ಅಂತ ಒಂದು ಕಡೆ, ಇನ್ನೊಂದು ಕಡೆ ಉಪಮುಖ್ಯಮಂತ್ರಿಗಳ ಸಂಖ್ಯೆ ಜಾಸ್ತಿ ಆಗಬೇಕು, KPCC ಅಧ್ಯಕ್ಷ ಸ್ಥಾನವನ್ನು ಬಿಡಬೇಕು. ಇದು ಬಹಿರಂಗ ಜಗಳದಲ್ಲಿ ಅದರಲ್ಲಿ ಹೆಚ್ಚು ಮಂತ್ರಿಗಳು ಮತ್ತು ಎಲ್ಲ ಉಳಿದ ಶಾಸಕರು ಅದರಲ್ಲಿ ವ್ಯಸ್ತ ಆಗಿರೋದ್ರಿಂದ ರಾಜ್ಯ ಸರ್ಕಾರ ಒಂದು ರೀತಿಯಲ್ಲಿ ನಿಷ್ಕ್ರಿಯ ಆಗಿದೆ. ಮೊನ್ನೆ ಇಲ್ಲಿ IRD ಇದನ್ನ ಸ್ಥಾಪಿಸಲಿಕ್ಕೆ ಹಿಂದೆ ಬೊಮ್ಮಾಯಿಯವರಿದ್ದಾಗ ಜಾಗ ಕೊಟ್ಟು, ಬೇಲೂರಿನಲ್ಲಿ 55 ಎಕರೆ ಜಾಗ ಕೊಟ್ಟು ಎಲ್ಲ ಮಾಡಿದ್ದನ್ನ ಈಗ 2 ಸೆಂಟರ್ಗಳನ್ನು ಅವಾಗ ಕೊಟ್ಟಿದ್ರು. 2 ಸೆಂಟರ್ಗಳನ್ನ ಈಗ ಬೆಂಗಳೂರಿಗೆ ಹತ್ತಿರ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಮೊನ್ನೆ ಮುಂಬೈ ಕರ್ನಾಟಕದಲ್ಲಿ ಜನ ಏನು ಇವ್ರನ್ನ ಸೋಲಿಸಿದ್ರು, ಮತದಾರರನ್ನು ಸೋಲಿಸಿದ್ರು, ಅದರ ವಿರುದ್ಧ ಸೇಡನ್ನು ತೆಗೆದುಕೊಳ್ಳುವಂಥ ಕೆಲಸವನ್ನ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಈ ಸೇಡಿನ ರಾಜಕಾರಣ ಯಾರ ಮೇಲೆ ಸೇಡು ತೀರಿಸಿ ಹೋಗ್ತಾರೆ? ಜನ ತಮ್ಮ ತೀರ್ಮಾನವನ್ನು ಹೆಂಗೆ ಕೊಡ್ತಾರೆ ಹಂಗೆ ಎಲ್ಲರೂ ಸ್ವೀಕಾರ ಮಾಡಬೇಕಾಗ್ತದೆ. ಹಾಗಾಗಿ ಮುಖ್ಯಮಂತ್ರಿಗಳಿಗೆ ನಾನು ಆಗ್ರಹ ಮಾಡ್ತೀನಿ, ನಿಮ್ಮ ಒಳಜಗಳವನ್ನು ಮರೆತು ಈ ಥರದ ವಿಷಯಗಳ ಹತ್ತಿರ ಗಮನ ಕೊಡ್ರಿ. ಏತರ್ ಕಂಪನಿ ಅವರು ಇಲ್ಲಿ ಇಂಡಸ್ಟ್ರಿಯನ್ನು ಶುರು ಮಾಡಬೇಕಾಗಿತ್ತು, ಆದರೆ ರಾಜ್ಯ ಸರ್ಕಾರ ಬೇರೆ ಬೇರೆ ಅನೇಕ ಇಂಡಸ್ಟ್ರಿಗಳಿಗೂ ಸಹಿತ ಈಗೇನು ಏತರ್ ಕಂಪನಿಯಿಂದ ಹಿಡಿದು ಇಲ್ಲೊಂದು FMCG ಕ್ಲಸ್ಟರು ಈ ಥರದಲ್ಲಿ ಕೂಡ ಬಹಳಷ್ಟು ದರಗಳಲ್ಲಿ ವ್ಯತ್ಯಾಸವನ್ನು ಆಲ್ ಆಫ್ ಎ ಸಡನ್ ಮಾಡ್ತಾ ಇರೋದ್ರಿಂದ ಅವು ಕೂಡ ನನಗೆ ಗೊತ್ತಿದ್ದಾವೆ. ಏತರ್ ಕಂಪನಿ ಕರ್ನಾಟಕವನ್ನ ಬಿಟ್ಟು ಹೋಯ್ತು. ಇದಕ್ಕೆಲ್ಲದಕ್ಕೂ ಕಾರಣ ಇವರ ಒಂದು ನಿರಾಸಕ್ತಿ. ಕರ್ನಾಟಕ ಬಿಟ್ಟು ಎಲ್ಲಿ ಹೋಗ್ತಾರೆ ಅನ್ನುವಂಥ ಒಂದು ದುರಂಕಾರ. ಕರ್ನಾಟಕ ಬಿಟ್ಟು ಹೋಗೋದಿಲ್ಲ, ನಮಗೂ ಅದು ಕರ್ನಾಟಕದಲ್ಲಿ ಆ ವಾತಾವರಣ ಇದೆ. ಆದರೆ ಇವ್ರ ಸರ್ಕಾರದ ಕಾಲದಲ್ಲಿ ಹಿಂದೆ ಹೀರೋ ಮೋಟರ್ಸ್ ಹೋಯ್ತು, ಈಗ ಏತರ್ ಕಂಪನಿ ಹೋಗ್ತಾ ಇದೆ. ರಾಜ್ಯ ಸರ್ಕಾರ ಈಗೂ ಸಹಿತ ಅವರನ್ನ ಕರೆದು ಮಾತುಕತೆಯನ್ನ ಮಾಡಿ ಏತರ್ ಕಂಪನಿ ಧಾರವಾಡದಲ್ಲಿ ಸ್ಥಾಪನೆ ಆಗಬೇಕು ಅನ್ನುವಂಥ ಪ್ರಯತ್ನ ಆ ಟೈಮ್ದಲ್ಲಿ ನಡೆದಿತ್ತು. ಅದನ್ನು ಮುಂದುವರಿಸಬೇಕು, ಅದು ಹೋಗ್ಲಿಕ್ಕೆ ಕೊಡಬಾರದು ಅನ್ನುವಂಥ ಆಗ್ರಹವನ್ನು ನಾನು ಮಾಡ್ತೀನಿ. ಈಗ ಒಕ್ಕಲಿಗ ಸ್ವಾಮೀಜಿಗಳಾಯ್ತು, ಈಗ ಲಿಂಗಾಯತ ಸ್ವಾಮೀಜಿಗಳು ಏನಂದ್ರೆ ಸಿಎಂ ಅಂದ್ರೆ ಲಿಂಗಾಯತ ಸಿಎಂ ಮಾಡಬೇಕು ಅನ್ನೋದು ಡಿಮ್ಯಾಂಡ್ ಮಾಡ್ತಾರೆ. ನೋಡಿ, ಇದರಲ್ಲಿ ಸ್ವಾಮಿಗಳ ಪಾತ್ರಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ ಪಾರ್ಟಿಯವರೇ ಇದನ್ನ ಎಬ್ಬಿಸ್ತಾ ಇದ್ದಾರೆ. ಸ್ವಾಮಿಗಳು ತಮ್ಮ ಅಭಿಪ್ರಾಯವನ್ನ ಹೇಳಿದ್ದಾರೆ, ಅದು ಬೇರೆ ವಿಷಯ. ಆ ಸ್ವಾಮಿಗಳು ಹೇಳುವಂಗ ಯಾಕಾಯ್ತು? ಇವರು ಎಬ್ಬಿಸಿದಾರಲ್ಲ.
ಅದಕ್ಕೆ ಇದು ಸ್ಥಿತಿ ನಿರ್ಮಾಣ ಆಗಿದೆ. ಇದರಿಂದ ಅಧಿಕಾರಿಗಳಲ್ಲಿಯೂ ಗೊಂದಲ ಆಗಿದೆ. ಮುಖ್ಯಮಂತ್ರಿಯಾಗಿ ಇವರು ಮುಂದುವರಿತಾರೋ ಇಲ್ಲೋ, ಇವರು ಉಪಮುಖ್ಯಮಂತ್ರಿ ಇರ್ತಾರೋ ಇಲ್ಲೋ, ಇವರ ಅಥಾರಿಟಿ ನಡೀತದೋ ಇಲ್ಲೋ, ಈ ರೀತಿಯಾದಂತಹ ಪ್ರಶ್ನೆ ಇರೋದ್ರಿಂದ ಇಡೀ ರಾಜ್ಯ ಒಂದು ರೀತಿಯಲ್ಲಿ ನೆನೆಗುದಿಗೆ ಬಿದ್ದಂತ ಸ್ಥಿತಿಗಳಲ್ಲಿ ಎಲ್ಲಾ ಸಂಗತಿಗಳಿದಾವೆ. ಸರ್, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ವಿಚಾರದಲ್ಲಿ ಪ್ರತಿಪಕ್ಷಗಳ ಕೈವಾಡಿದೆ, ಅವರೇ ಎದುರು ಮಾಡ್ತಿದ್ದಾರೆ. ಒಳ್ಳೆ ಕತಿ ಆತಲ್ರಿ ಮಾತಾಡೋರು ನಿಮ್ಮ ಶಾಸಕರು. ನಿಮ್ಮ ಶಾಸಕರೆಲ್ಲ ನಮ್ಮ ಮಾತು ಕೇಳ್ತಾರ? ನಮ್ಮ ಕೈವಾಡದ ಅಂತಂದ್ರ ನಿಮ್ಮ ಶಾಸಕರು ಹೆಚ್ಚಿನ ಉಪಮುಖ್ಯಮಂತ್ರಿ ಸ್ಥಾನವನ್ನ ಕೊಡಬೇಕು ಅಂತ ಒಬ್ರು ಅನೇಕ ಶಾಸಕರು ಹೇಳಿದ್ರು. ಅದಕ್ಕೆ ತದ್ವಿರುದ್ಧವಾಗಿ ಇನ್ನೊಬ್ರು ಹೇಳಿಕೆ ಕೊಟ್ಟಿದ್ದಾರೆ. ಅವ್ರ ಹೇಳಿಕೆ ಏನಿತ್ತು? DK ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಿ ಎಷ್ಟು ಬೇಕಾದಷ್ಟು ಉಪಮುಖ್ಯಮಂತ್ರಿ ಮಾಡ್ಕೊರಿ ಅಂತ ಹೇಳಿದ್ರೆ, ಅಂದ್ರೆ ಇವರೆಲ್ಲ ನಮ್ಮನ್ನ ಕೇಳಿ ಮಾಡ್ತಾರ ಅಂತಂದ್ರೆ ಕಾಂಗ್ರೆಸ್ದಾಗ ಹಾಕಿದ್ದಾರೆ. ಅವ್ರನ್ನ ಆಕ್ಷನ್ ತಗೋರಿ ಅವ್ರ ಮೇಲೆ ಫಸ್ಟ್. ಹೈಕಮಾಂಡ್ ವೀಕ್ ಇದೆ ಅಂತ ಸರ್, ಕಾಂಗ್ರೆಸ್ ಕಮಾಂಡ ಇಲ್ಲ, ವೀಕ್ ಅನ್ನೋ ಪ್ರಶ್ನೆ ಇಲ್ಲ. ಸರ್, ಈಗ ಗ್ಯಾರಂಟಿ ಯೋಜನೆಗಳಿಗೆ ಸರ ಸ್ವತಃ ಕಾಂಗ್ರೆಸ್ ಶಾಸಕರೇ ಏನೋ ಹೊರ ಆಗ್ತಾ ಇದ್ರೆ ಅನುದಾನ ಇಲ್ಲ ಅಂತ ಹೇಳ್ತಾರೆ ಸರ್. ಇವರು ಜೋಶಿ ಅವರು ಎಷ್ಟು ಅನುದಾನ ತಂದು ಧಾರವಾಡವನ್ನ ಏನು ಸಿಂಗಾಪುರ್ ಮಾಡಿದಾರ, ಸ್ಮಾರ್ಟ್ ಸಿಟಿ ಮಾಡಿದಾರ ಅಂತ ಸಂತೋಷ್ ಲಾಡ್ ಅವರು ಪ್ರಶ್ನೆ ಮಾಡ್ತಾರೆ. ಸಂತೋಷ್ ಲಾಡ್ ಅವರು ಚುನಾವಣೆಯಿಂದ ಹಿಡ್ಕೊಂಡು ಈಗ ಹಿಂಗ ಮಾತಾಡ್ತಾ ಇದ್ದಾರೆ. ತಾವೇನ್ ಮಾಡಿಲ್ಲ, ಇಡೀ ರಾಜ್ಯದಲ್ಲಿ ನಿಮ್ಮ ಶಾಸಕರು ಹೇಳ್ತಾ ಇರೋದು, ನಾವಲ್ಲ. ಕಾಂಗ್ರೆಸ್ಸಿನ ಶಾಸಕರು ನಮಗೆ ಅಭಿವೃದ್ಧಿಗೆ ದುಡ್ಡು ಕೊಡ್ರಿ ಅಂತ ಹೇಳ್ತಾ ಇರೋದು. ನಾವಿನ್ನೂ ಅದನ್ನ ಬಹಳ ಮೈಲ್ಡ್ ಆದಂತಹ ಶಬ್ದದಲ್ಲಿ ಹೇಳಿದ್ದೇವೆ, ಅನುದಾನಕ್ಕೆ ದುಡ್ಡು ಕೊಡ್ಬೇಕು. ನಿಮ್ಮ ಶಾಸಕರು ಬಂದು ನಿಮ್ಮ ಜೊತೆ ಜಗಳಾಡ್ತಾ ಇದ್ದಾರೆ, ಅವ್ರ ಬಗ್ಗೆ ರಿಯಾಕ್ಷನ್ ಕೊಡ್ರಿ ಸಂತೋಷ್ ಲಾಡ್ ಅವರ. ನಿಮ್ಮ ಶಾಸಕರು ನಮ್ಮ ಹತ್ರನೂ ಬಂದು ಹೇಳಿದ್ದಾರೆ ವೈಯಕ್ತಿಕವಾಗಿ, ಒಂದು ನ್ಯಾಯ ಪೈಸಾ ನಮ್ಮ ರಸ್ತೆಗೆ ಬಿಡುಗಡೆ ಆಗ್ತಾ ಇಲ್ಲ, ಅಕಸ್ಮಾತ್ ಕೇಂದ್ರದಾಗ ಏನ್ರಿ ಡೈರೆಕ್ಟ್ ಕೊಡಕ್ ಬರ್ತಿದ್ರೆ ನಮಗೆ ಕೊಡ್ರಿ ಅಂತ. ನಾನು ಹೇಳಿದೆ ಡೈರೆಕ್ಟ್ ಕೊಡಕ್ ಬರಲ್ಲ, ಅದು ರಾಜ್ಯ ಸರ್ಕಾರದಿಂದ ಬರ್ಬೇಕಂತ. ಕಾಂಗ್ರೆಸ್ಸಿನ MLAಗಳು ಹೇಳ್ತಾರೆ ರಾಜ್ಯ ಸರ್ಕಾರ ಥ್ರೂ ಕೊಟ್ಟರೆ ಅವ್ರು ಇನ್ನೂ ಬರುವುದಿಲ್ಲ, ಎಲ್ಲಾರು ಅವರು ಬೋಗಸ್ ಗ್ಯಾರಂಟಿ ಒಳಗ ಖಾಲಿ ಮಾಡ್ತಾರೆ. ಹಾಗಾಗಿ ನಮ್ಮ ಪರಿಸ್ಥಿತಿ ಬಹಳ ಕೆಟ್ಟಿದೆ ಅಂತ ಹೇಳ್ತಾರೆ ಅವರು. ನಾನಲ್ಲ, ಸಂತೋಷ್ ಲಾಡ್ ಅವ್ರಿಗೆ ಅವ್ರು ಅರ್ಥ ಮಾಡ್ಕೋಬೇಕು. ನಾವೇನು ದುಡ್ಡು ಹಾಕ್ಸಿದ್ವಿ ಅದ್ರ ಭೂಮಿ ಪೂಜೆ ಮಾಡ್ತಾ ಇದ್ದಾರೆ ಅವರು. ಹಿಂಗಾಗಿ ಅದಕ್ಕೆ ಅಲ್ಲಿ ಲೋಕಲ್ ಕಾಮೆಂಟ್ಗಳು ಸಾಕಷ್ಟು ಆಗಿದ್ದಾವೆ. ಹಿಂದೆ ನಿಂಬಣ್ಣವರಿದ್ದಾಗ ನಾವಿದ್ದಾಗ ಏನು ಹಾಕಿದ್ದೀವಿ, ಅದರ ಜೊತೆಗೆ ಕೇಂದ್ರ ಸರ್ಕಾರದಿಂದ ಇಡೀ ಧಾರವಾಡ ಜಿಲ್ಲೆಯಲ್ಲಿ, ಹುಬ್ಬಳ್ಳಿ ಧಾರವಾಡದಲ್ಲಿ ಏನಾಗಿದೆ ಅಂತ ಜನ ನೋಡಿದ್ದಾರೆ. ಮತ್ತು ಅದರಲ್ಲಿಯೂ ಹುಬ್ಬಳ್ಳಿ ಧಾರವಾಡದಲ್ಲಂತೂ ಕಣ್ಣಿಗೆ ಕಾಣುವಂಥ ಕೆಲಸ ಆಗಿದ್ದರಿಂದನೇ ನಿಮ್ಮ ಪಾರ್ಟಿ ಇಡೀ ಕ್ಷೇತ್ರದಲ್ಲಿಯೂ ಮತ್ತು ಇಲ್ಲಿಯೂ ನೆಲಕಚ್ಚಿದೆ ಅನ್ನೋ ನೀವು ಅರ್ಥ ಮಾಡ್ತೀರಿ. ಇನ್ನೊಂದು ಈ ಸ್ವಾಮೀಜಿಗಳು CM ಬದಲಾವಣೆ ಅಂತ ಏನ್ ಹೇಳಿದ್ರಲ್ಲ, ಅವರೇ ಉತ್ತರ ಕರ್ನಾಟಕ ಪ್ರತ್ಯೇಕ ಆದ್ರೆ ಅಭಿವೃದ್ಧಿ ಜಾಸ್ತಿ ಆಗ್ತೈತೆ ಅಂತ ಹೇಳಿದ್ದಾರೆ. ನೋಡ್ರಿ, ಕರ್ನಾಟಕ ಯಾವುದೇ ಕಾರಣಕ್ಕೂ ನನ್ನ ಪ್ರಕಾರ ಏಕೀಕೃತ ಕರ್ನಾಟಕದ ವಿರುದ್ಧವಾಗಿ ಮಾತನಾಡೋದನ್ನ ನಾನು ನಮ್ಮ ಪಕ್ಷ ಒಪ್ಪುವುದಿಲ್ಲ. ಸರ್ ಇವತ್ತು ಸರ್ ವರ್ಲ್ಡ್ ಕಪ್ ಮ್ಯಾಚ್ ಐತೆ T20 ಇಂಡಿಯಾ ಮತ್ತೆ ಯಾವ್ದಿದೆ ಸೌತ್ ಆಫ್ರಿಕಾ. T20 ಅಲ್ಲಿ ಇಂಡಿಯಾ ಮತ್ತು ಸೌತ್ ಆಫ್ರಿಕಾ ಇವತ್ತು ಅಂತಿಮ ಫೈನಲ್ ಮ್ಯಾಚ್ ಇದೆ. ಅದರಲ್ಲಿ ಭಾರತ ಅಭೂತಪೂರ್ವವಾಗಿ ವಿಜಯವನ್ನ ಸಾಧಿಸಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.